ಚಿಲ್ಲಿ ಪೌಡರ್ ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಮೆಟ್ರೋ ಪಿಂಕ್ ಮಾರ್ಗದಲ್ಲಿ ಪ್ರಯೋಗಾರ್ಥ ಸಂಚಾರ ಆರಂಭವಾಗಿದೆ. ಕಾಳಿನ ಅಗ್ರಹಾರದಿಂದ ತಾವರೆಕೆರೆವರೆಗೆ ಪರೀಕ್ಷೆ ಆರಂಭವಾಗಿದ್ದು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 7:30ರವರೆಗೆ ಅಧಿಕಾರಿಗಳಿಂದ ತಪಾಸಣೆ ಜರುಗಲಿದೆ. ರೈಲನ್ನ ವಿವಿಧ ವೇಗಗಳಲ್ಲಿ ಓಡಿಸಿ ಟ್ರಾಕ್ಷನ್ ಬ್ರೇಕ್ ಪರೀಕ್ಷೆ, ರೈಲಿನ ಮೋಟಾರ್ ಮತ್ತು ಪ್ರೊಪಲ್ಷನ್ ವ್ಯವಸ್ಥೆಯ ದಕ್ಷತೆ ಹೇಗಿದೆ ಅನ್ನೋದರ ಬಗ್ಗೆ ಈಗ ಪರೀಕ್ಷೆ ಆರಂಭವಾಗಿರುವಂತಹದ್ದು. ಕಾರ್ಯಾಚರಣೆಯ ಕಾರ್ಯಕ್ಷಮತೆಯ ಮೌಲ್ಯಮಾಪನ ಫೆಬ್ರವರಿ 15ರವರೆಗೆ ಪರೀಕ್ಷೆ ನಡೆಸುವ ಬಗ್ಗೆ ಚಿಂತನೆಯನ್ನ ನಡೆಸಲಾಗಿದೆ. ಈ ಕುರಿತಂತೆ BMRCL ಮಾಹಿತಿಯನ್ನ ಕೊಟ್ಟಿದೆ. ಬಳಿಕ ಸಿಗ್ನಲಿಂಗ್, ವಿದ್ಯುತ್ ಮತ್ತು ದೂರ ಸಂಪರ್ಕ ವ್ಯವಸ್ಥೆ ಇನ್ನಿತರೆ ಹಲವು ಪರೀಕ್ಷೆಗಳನ್ನ ನಮ್ಮ ಮೆಟ್ರೋ ನಡೆಸಲಿದೆ. ಏಪ್ರಿಲ್ ಮಧ್ಯಭಾಗದವರೆಗೆ ಕಂಪ್ಲೀಟ್ ಆಗಿ ಈ ಒಂದು ತಪಾಸಣೆಯೇ ಜರುಗುತ್ತೆ. ಯಾಕಂತ ಹೇಳಿದ್ರೆ ಮುಕ್ತವಾಗಿ ಜನರಿಗೆ ಹಸ್ತಾಂತರಿಸುವ ಮುನ್ನವೇ ಎಲ್ಲ ಟ್ರಯಲ್ಗಳು ನಡಿಬೇಕು. ಹಾಗಾಗಿ ಸಕಲ ಟ್ರಯಲ್ಗಳಲ್ಲೂ ಕೂಡ ಪಿಂಕ್ ಲೈನ್ ಮೆಟ್ರೋ ಈಗ ಮಾಡಿಕೊಳ್ತಾ ಇದೆ. ಈ ಬಗ್ಗೆ ವರದಿಯನ್ನ ಸಲ್ಲಿಕೆ ಮಾಡಿದೆ. 21.56 ಕಿಲೋಮೀಟರ್ ಉದ್ದದ ಗುಲಾಬಿ ಮಾರ್ಗದ ನಿರ್ಮಾಣ ಇದು. ಕಾಳಿನ ಅಗ್ರಹಾರದಿಂದ ನಾಗಾವರೆಗಿನವರೆಗೆ 21.56 ಕಿಲೋಮೀಟರ್ ಅನ್ನ ಇದು ಕ್ರಮಿಸುತ್ತೆ. ಅದರಲ್ಲೂ ಕೂಡ ಆ ಕಡೆಯ ಜನತೆ ಅಂದ್ರೆ ಬನ್ನೇರುಘಟ್ಟ ರಸ್ತೆಯಲ್ಲಿರುವಂತಹ ಜನತೆಗೆ ಇದು ಬಹಳಷ್ಟು ವೇಟ್ ಮಾಡ್ತಾ ಇದ್ದಾರೆ. ಯಾವಾಗ ಈ ಒಂದು ಪಿಂಕ್ ಲೈನ್ ಆರಂಭವಾಗುತ್ತೋ ಅಂತ. ಸದ್ಯಕ್ಕೆ ಇರುವಂತಹ ಮಾಹಿತಿ ಪ್ರಕಾರ ಮೇನಲ್ಲಿ ಜನರ ಸಂಚಾರಕ್ಕೆ ಮುಕ್ತವಾಗುವಂತಹ ಸಾಧ್ಯತೆಗಳಿದೆ. ಹಾಗಾದ್ರೆ ಇವು ಎಲ್ಲೆಲ್ಲಿ ಸ್ಟಾಪ್ ಕೊಡುತ್ತೆ ಅಂತ ನೋಡೋದಾದ್ರೆ ಕಾಳಿನ ಅಗ್ರಹಾರ, ಹುಳಿಮಾವು, ಜೊತೆಗೆ ಅಪೋಲೋ, JP ನಗರ್, 4th ಸ್ಟೇಜ್, ತಾವರೆಕೆರೆ, ಹೀಗೆ ಡೈರಿ ಸರ್ಕಲ್, ಲಕ್ಸಂದ್ರ, ಹೀಗೆ 17 ಸ್ಟಾಪ್ಗಳನ್ನ ಇದು ಒಳಗೊಂಡಿದೆ. ಕಾಳಿನ ಅಗ್ರಹಾರದಿಂದ ತಾವರೆಕೆರೆವರೆಗೂ ಪರೀಕ್ಷೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಬನ್ನೇರುಘಟ್ಟ ರಸ್ತೆಯ ಕಾಳಿನ ಅಗ್ರಹಾರ ತಾವರೆಕೆರೆ ನಡುವಿನ ಮಾರ್ಗದಲ್ಲಿ ಫೆಬ್ರವರಿ 15ರವರೆಗೆ ಪರೀಕ್ಷೆಯೇ ಜರುಗಲಿದೆ. ಮೇ ಅಲ್ಲಿ ಜನರ ಸಂಚಾರಕ್ಕೆ ಮುಕ್ತವಾಗಿ ಕೊಡಲಾಗುತ್ತೆ ಎನ್ನುವಂಥ ಮಾಹಿತಿ ಸದ್ಯಕ್ಕಿದೆ.